ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಒಂದು ಅರ್ಧ ಲೀಟ್ರ್ ಹಾಲು ಮತ್ತು ಶುಗರು, ಸಬ್ಬಕ್ಕಿನ ನಾನು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ, ಮತ್ತು ತುಪ್ಪ ಮತ್ತು ಜಾಯಿಕಾಯಿ ಪೌಡರು, ಏಲಕ್ಕಿ ಪೌಡರು ಮತ್ತು ಬಾದಾಮಿ ಗೋಡಂಬಿನ ನಾನು ಒಂದು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ, ತುಂಬ ಚಿಕ್ಕದಾಗಿ. ಅದು ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಇವಾಗ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ನಾನು ಬಾಣಲಿ ಇಟ್ಕೊತಾ ಇದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ಅಥವಾ 2 ಸ್ಪೂನು ತುಪ್ಪ ಹಾಕ್ಕೊಂಡು ಅದನ್ನು ಕಾಯಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕಾದ್ಮೇಲೆ ಮತ್ತು ಬಾದಾಮಿ ಗೋಡಂಬಿ ಕಟ್ ಮಾಡಿದ್ನಲ್ಲ ಅದನ್ನು ಫಸ್ಟಿಗೆ ನಾನು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆದ ತಕ್ಷಣ ನಾನು ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ ಇದನ್ನು. ಮತ್ತು ನಾವು ಸಬ್ಬಕ್ಕಿನ ನಾವು ನೆನೆಸಿಡೋ ಬದಲಿಗೆ ಡೈರೆಕ್ಟಾಗಿ ತುಪ್ಪದಲ್ಲಿ ಹುರಿದು ಬೇಯೋಕ್ಕೆ ಹಾಕ್ಬೋದು. ನಾನು ಅಂದರೆ ಬೇಗನೆ ಆಗುತ್ತೆ ಸ್ವಲ್ಪ ನೆಂದರೆ ಅನ್ನೋ ಕಾರಣಕ್ಕೆ ನಾನು ನೆನೆಸಿಟ್ಟಿದ್ದೀನಿ. ನೀವು ಬಿಸಿನೀರಲ್ಲಿ ಬೇಕಾದರೂ ನೆನೆಸ್ಬೋದು, ತಣ್ಣೀರಲ್ಲಿ ಬೇಕಾದರೂ ನೆನೆಸ್ಬೋದು. ಒಂದು 1/2 ಅವರ್ ನೆಂದರೆ ಸಾಕಾಗುತ್ತೆ. ಇವಾಗ ನೆನೆಸಿಟ್ಟಿದ್ನಲ್ಲ ಅದನ್ನು ಬಾಣಲಿಲಿರೋ ಅಂಥ ತುಪ್ಪಕ್ಕೆ ನಾನು ಹಾಕ್ಕೋತಾ ಇದ್ದೀನಿ. ಅಂದರೆ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಸಬ್ಬಕ್ಕಿಗಳು ಈ ನೈಲಾನ್ ಸಬ್ಬಕ್ಕಿ ಎಲ್ಲ ಸ್ವಲ್ಪ ಕುಕ್ಕರಲ್ಲೇ ಬೇಯಿಸ್ಬೇಕಾಗುತ್ತೆ. ಇದು ಬೇಗನೆ ಬೇಯುತ್ತೆ. ಇನ್ನು ಸ್ವಲ್ಪ ನಾನು ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಬೇಗ ಬೇಯುತ್ತೆ. ಸ್ವಲ್ಪ ಬಿಡಿಯಾಗಿ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಮುದ್ದೆ ಥರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಒಂದು ಅಳತೆಲಿ ತೊಗೊಂಡಿದ್ನಲ್ಲ ಅದೇ ಅಳತೆ ಲೆಕ್ಕದಲ್ಲಿ ನಾನು ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ ನಾವು ಹಾಲು ಬೇರೆ ಹಾಕ್ಕೊತೀವಲ್ವ, ಅದಕ್ಕೆ ಒಂದು ಮೀಡಿಯಮ್ಮು, ಅದು ಕರೆಕ್ಟಾಗಿ ಒಂದು ಮೀಡಿಯಮ್ಮಲ್ಲಿ ಬೇಯೋವಷ್ಟು ಮಾತ್ರ ನಾನು ಹಾಕ್ಕೋತಾ ಇದ್ದೀನಿ. ಅದರಲ್ಲಿ 2 ಗ್ಲಾಸು ನಾನು ನೀರು ಹಾಕ್ಕೊಂಡಿದ್ದೀನಿ. ಅದು ಒಂದು ಮೀಡಿಯಮ್ಮಲ್ಲಿ ಬೆಂದರೆ ಸಾಕು. ಮತ್ತು ನಾವು ಹಾಲು ಹಾಕಿದಾಗ ಆವಾಗ ಅದರೊಳಗೆ ಸ್ವಲ್ಪ ಬೇಯಿಕೊಳ್ಳುತ್ತಲ್ವ, ಅದು ಕರೆಕ್ಟಾಗುತ್ತೆ. ಅದಕ್ಕೋಸ್ಕರ ಇದನ್ನು ಈ ರೀತಿ ಬೇಯಿಸ್ಕೋಬೇಕು. ಕುಕ್ಕರ್ಗೆ ಹಾಕ್ಬಿಟ್ರೆ ತುಂಬಾ ಫುಲ್ಲು ಗಂಜಿ ಥರ ಆಗೋಗ್ಬಿಡುತ್ತೆ, ಏನೂ ಸಿಗಲ್ಲ ಇದರಲ್ಲಿ. ಮದುವೆ ಮನೆಗಳಲ್ಲಿ ಮಾಡ್ತಾರೆ ಹಾಲು ಪಾಯಸ, ತುಂಬಾ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಹಾಲು ಪಾಯಸ ಅಂತ. ನಾನು ಇದರಲ್ಲಿ ಮದುವೆ ಮನೆಯಲ್ಲೇ ಬೇರೆ ಥರ ಮಾಡ್ತಾರೆ, ನಾನಿಲ್ಲಿ ಸ್ವಲ್ಪ ಅದೇ ಬಟ್ ಕಲ್ಲರ್ ಹಾಕಿ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಾಡಿಗೆ ತುಂಬ ಹೀಟ್ ಆದಾಗ ಬೇಸಿಗೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರೋ ಅಂಥ ಒಂದು ಹೆಲ್ದಿಯಾದಂಥ ಪಾಯಸ ಇದು. ಇವಾಗ ಚೆನ್ನಾಗಿ ನಾನು ಹಾಲನ್ನ ಕಾಯಕ್ಕಿಟ್ಟಿದ್ದೆ, ಕಾಯಿಸಿಟ್ಟಿದ್ದೀನಿ ನೋಡಿ. ಈಗ 3/4% ಬೆಂದಿದೆಯಲ್ಲ ಸಬ್ಬಕ್ಕಿ. ಇವಾಗ ನಾನು ಹಾಲು ಹಾಕ್ಕೋತಾ ಇದ್ದೀನಿ. ಅಂದರೆ ನೀವು ಗ್ಯಾಸ್ ಆಫ್ ಮಾಡಿ ಹಾಲು ಹಾಕ್ಕೊಂಡ್ರೆ ಬೆಟರು, ಕಾಯಿಸ್ಬಿಟ್ಟು ಹಾಕ್ಕೊಂಡ್ರು ಓಕೆ. ಏಕೆಂದರೆ ಕೆಲವು ಟೈಮು ಸಬ್ಬಕ್ಕಿ ಚೆನ್ನಾಗಿಲ್ಲ ಅಂತಂದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಇವಾಗ ಕಾಯಿಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಮತ್ತೆ ನಾನು ಹಸಿ ಹಾಲು ಹಾಕ್ಬಿಟ್ರೆ ಅದು ಇದು ಬೇರೆ ಬಿಸಿ ಇರುತ್ತೆ, ಮತ್ತು ಹಾಲು ಇದಾಗಿದ್ರೆ ಒಡೆದೇ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಕಾಯಿಸ್ಬಿಟ್ಟೆ ಹಾಕ್ಕೋತಾ ಇದ್ದೀನಿ. ಏನು ಹಾಲು ಒಡೆದೋಗಲಿಲ್ಲ. ಅಂದರೆ ಕೆಲವೊಂದು ಒಡೆದೋಗುತ್ತೆ. ತುಂಬ ಚಿಕ್ಕದು ತೊಗೊಂಡು ಬಂದು ನಾನು ತುಂಬ ಸಲ ಮಾಡಿದ್ದೀನಿ. ಅದು ಯಾವ ರೀತಿ ಮಾಡಿದ್ರೂ ಒಡೆದೋಗ್ಬಿಡುತ್ತೆ ಹಾಲು. ಇದು ಸ್ವಲ್ಪ ದಪ್ಪ ಸಬ್ಬಕ್ಕಿ, ಇದಷ್ಟು ಸುಲಭನಾಗಿ ಒಡೆಯಲ್ಲ. ನಾನು ತುಂಬ ಸಲ ಮಾಡಿದ್ದೀನಿ ಈ ರೀತಿ. ಅಂದರೆ ಇದಕ್ಕೆ ಬೇರೆ ಇದು ಶಾವಿಗೆ ಎಲ್ಲ ಹಾಕಿ ಮಾಡ್ತಾರೆ, ನಾನು ಬರೀ ಸಬ್ಬಕ್ಕಿ ಹಾಕಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಬಾಡಿ ತುಂಬ ಹೀಟ್ ಇದ್ದಾಗ ಈ ಥರ ಪಾಯಸ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ದೇಹಕ್ಕೆ. ಇವಾಗ ನೋಡಿ ಹಾಲಲ್ಲೇ ನಾನು ಆಲ್ಮೋಸ್ಟ್ ಬೆಂದ್ಬಿಡುತ್ತೆ ಅದು. ಇವಾಗ ಅಂದರೆ ನೀವು ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಶುಗರ್ನ ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಸಾಕು ಅಂತೇಳಿ. ಅಂದರೆ ನೀವು ಬರೀ ಹಾಲು ಹಾಕಿ ಈ ರೀತಿ ಮಾಡ್ಕೋಬೋದು. ನಾನು ಸ್ವಲ್ಪ ಕಲರಾಗಿರಲಿ, ಕಲರ್ಫುಲ್ಲಾಗಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಲ್ಲರ್ ಹಾಕ್ತಾಯಿದ್ದೀನಿ, ಕೇಸರಿ ಕಲ್ಲರ್ನ. ನೀವಿಲ್ಲಾಂದರೆ ಕೇಸರಿ ದಳ ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬಿಸಿಲು ಈ ಥರ ತೆಳುವುಕೆ ಅಂತ ಅನಿಸುತ್ತೆ ಪಾಯಸ. ಸ್ವಲ್ಪ ತಣ್ಣಗಾಯ್ತು ಅಂದರೆ ಫುಲ್ ಗಟ್ಟಿಯಾಗೋಗ್ಬಿಡುತ್ತೆ. ನೋಡಿಕೊಂಡು ಒಂದು ಮೀಡಿಯಮಲ್ಲಿ ನಾವು ಹಾಲಾಗಲಿ ನೀರಾಗಲಿ ಹಾಕ್ಕೋಬೇಕಾಗುತ್ತೆ. ಇವಾಗ ಅದಕ್ಕೆ ನಾನು ಹುರಿದಿಟ್ಟಿರೋ ಅಂಥ ಬಾದಾಮಿ ಗೋಡಂಬಿ ಹಾಕ್ಕೊಂಡು, ಮತ್ತು ಅದಕ್ಕೆ ಜಾಯಿಕಾಯಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು ಹಾಕ್ಕೋತಾ ಇದ್ದೀನಿ.
ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗೇನು ಮತ್ತೆ ಕುದಿಸ್ಬೇಕು ಅನ್ನೋದೇನಿಲ್ಲ, ಕರೆಕ್ಟಾಗಿ ಆಗಿರುತ್ತೆ. ಯಾಕೆಂದರೆ ಸಬ್ಬಕ್ಕಿ ಚೆನ್ನಾಗಿ ಬೆಂದ್ಬಿಟ್ರೆ ಆಯಿತು, ಪಾಯಸ ಬೇಗನೆ ಆಗೋಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ, ತುಂಬ ಹೆಲ್ದಿಯಾದಂಥ ಸಬ್ಬಕ್ಕಿ ಪಾಯಸ. ಬಾಡಿಗೆ ತುಂಬ ಹೀಟಾಗಿದ್ದಾಗ ಈ ಥರ ಮಾಡಿಕೊಂಡು ತಿನ್ನಿರಿ. ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.